ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಪನ್ನೀರ್ ಬುರ್ಜಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಾಡ್ಕೋಬೋದು. ಚಪಾತಿ, 2 ಬಾಯ್ಲ್ಡ್ ಎಗ್ಗು ಕೂಡ ತೊಗೊಂಡಿದ್ದೀನಿ. ನಾನಿಲ್ಲಿ ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರೆಡ್ ಕ್ಯಾಪ್ಸಿಕಮ್ಮು, ಬೆಳ್ಳುಳ್ಳಿ. ಬೆಳ್ಳುಳ್ಳಿನ ಕೂಡ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪನ್ನೀರನ್ನ ತುರ್ಕೊತಾ ಇದ್ದೀನಿ. ಪನ್ನೀರ್ ಬುರ್ಜಿಗೆ ತುರ್ಕೋಬೇಕು. ಕೆಲವರು ಈರುಳ್ಳಿ, ಟೊಮೊಟೊ ಎಲ್ಲ ಕಡಿಮೆ ಹಾಕಿ ಪನ್ನೀರ್ ಜಾಸ್ತಿ ಹಾಕಿ ಮಾಡ್ತಾರೆ. ನನಗೆ ಗ್ರೇವಿ ಬೇಕಿತ್ತು. ನಮ್ಮ ಮನೇಲಿ ಜನ ಜಾಸ್ತಿ ಇದ್ದಾರೆ, 6 ಜನ ಇದ್ದಾರೆ. ಹಂಗಾಗಿ ನಾನು ಸ್ವಲ್ಪ ಈರುಳ್ಳಿ ಟೊಮೊಟೊನೇ ಜಾಸ್ತಿ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಸ್ವಲ್ಪ ಕಡಲೆ ಹಿಟ್ಟಿಗೆ ಅರಿಶಿನ ಪುಡಿ, ರೆಡ್ ಚಿಲ್ಲಿ ಪೌಡರು 2 ಸೇರಿಸಿ ಸ್ವಲ್ಪ ಮೊಸರು ಸೇರಿಸಿ ಕಲಸಿಟ್ಕೊಂಡಿದ್ದೀನಿ. ಇದು ಗ್ರೇವಿಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ತುಂಬ ದಿನದಿಂದ ವೀಡಿಯೋ ಮಾಡಲಿಲ್ಲ, ಕಾರಣ ಊರಲ್ಲಿ ಊರಹಬ್ಬ ಇತ್ತು. ಅದಾದಮೇಲೆ ಅಕ್ಕನ ಮಗನ ಮದುವೆ, ಇದೇ ಥರ ಓಡಾಡ್ಕೊಂಡು ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದ್ದೆ ನಾನು. ಹಾಗಾಗಿ ನಾನು 15 ಡೇಸಿಂದ ವೀಡಿಯೋ ಮಾಡಿರಲೇ ಇಲ್ಲ. ಇವಾಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಾದ್ಮೇಲೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ಮು. ನಾನು ಹಸಿಮೆಣ್ಸಿನ್ಕಾಯಿ ಸೇರಿಸಲಿಲ್ಲ, ಮಗ ತಿಂತಾನೆ ಅಂತ ಕ್ಯಾಪ್ಸಿಕಮ್ ಸೇರಿಸ್ಕೊಂಡು ಇವಾಗ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಬಾಡಿಸ್ಕೋಬೇಕು. ಇವಾಗ ಬಾಡಿಸ್ಕೊತಾ ಇದ್ದೀನಿ. ಈ ಥರ ಪನ್ನೀರ್ ಬುರ್ಜಿ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿತ್ತು, ಸೂಪರಾಗಿತ್ತು. ಇವಾಗ ರೆಡ್ ಕ್ಯಾಪ್ಸಿಕಮ್ ಇತ್ತಲ್ಲ, ಅದನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಟೊಮೊಟೊನ ಸೇರಿಸಿದ್ಮೇಲೆ ಉಪ್ಪು ಹಾಕಿದ್ರೆ ಬೇಗ ಬೆಂದ್ಕೊಳ್ಳುತ್ತೆ. ಇದನ್ನು ಸ್ವಲ್ಪ ಬಾಡಿಸ್ಕೊಂಡು ಚೆನ್ನಾಗಿ ಬರುತ್ತೆ ಇದು ಗ್ರೇವಿ. ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಟೊಮೊಟೊ ಸೇರಿಸಿದ್ದೀನಿ. ನಾನಿಲ್ಲಿ 4 ಟೊಮೊಟೊ ಸೇರಿಸ್ಕೊಂಡಿದ್ದೀನಿ. ಇವಾಗ ಟೊಮೊಟೊ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪಿನ ಪುಡಿ ಸೇರಿಸಿದ್ರೆ ಬೇಗ ಎಲ್ಲ ಬೆಂದ್ಕೊಳ್ಳುತ್ತೆ. ಇವಾಗ ಅರಿಶಿನ ಪುಡಿ, ರೆಡ್ ಚಿಲ್ಲಿ ಪೌಡರು ಸೇರಿಸ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ನಾವು ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೋಬೋದು. ನಾನು ಸ್ವಲ್ಪ ಖಾರ ಕಡಿಮೆನೇ ಯೂಸ್ ಮಾಡ್ತೀನಿ. ನಮ್ಮ ತಾಯಿ ಖಾರ ಜಾಸ್ತಿ ತಿನ್ನಲ್ಲ, ಮತ್ತು ನನ್ನ ಮಗ ಜಾಸ್ತಿ ಖಾರ ತಿನ್ನಲ್ಲ. ಹಂಗಾಗಿ ಕಡಿಮೆನೇ ಯೂಸ್ ಮಾಡ್ತೀನಿ. ನಾನು ಆವಾಗಲೇ ಮಿಕ್ಸ್ ಮಾಡಿಟ್ಕೊಂಡು ಟೊಮೊಟೊ ಸ್ವಲ್ಪ ಬೆಂದ ಮೇಲೆ ನಾವು ಆವಾಗಲೇ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು ಪೌಡ್ರುಗಳು, ಅದನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಇದು ಚೆನ್ನಾಗಿ ಕುದಿ ಬರೋವರೆಗೂ. ಇವಾಗ ಇದು ಕುದಿ ಬಂದು ಸ್ವಲ್ಪ ಎಣ್ಣೆ ಬಿಟ್ಟರೆ, ಇವಾಗ ನೋಡ್ತಾ ಇರ್ಬೋದು ನೀವು, ಕುದೀತಾ ಇದೆ. ಇದು ಸ್ವಲ್ಪ ಬೆಂದ ಮೇಲೆ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾನು ಎಣ್ಣೆ ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ದೀನಿ. ಇವಾಗ ನಾವು ತುರಿದಿಟ್ಕೊಂಡಿರೋ ಪನ್ನೀರನ್ನ ಸೇರಿಸಿ 2 ರಿಂದ 3 ನಿಮಿಷ ಇಟ್ಟರೆ ಬಿಸಿ ಬಿಸಿ ಪನ್ನೀರ್ ಬುರ್ಜಿ ರೆಡಿ ಆಗುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಪನ್ನೀರ್ ಬುರ್ಜಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟು ಕೂಡ ಸಖತ್ತಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ, ಗೊತ್ತಾಗುತ್ತೆ. ಇವಾಗ ಪನ್ನೀರ್ ಬುರ್ಜಿಗೆ ಚಪಾತಿ ಬೇಯಿಸಿಟ್ಕೊಂಡಿದ್ದೀನಿ. ಚಪಾತಿಗೆ ನಾನು ಪಾಲಕ್ ಸೊಪ್ಪನ್ನು ರುಬ್ಬಿಟ್ಬಿಟ್ಟು ಚಪಾತಿ ಹಿಟ್ಟು ಕಲಿಸ್ಕೋತೀವಿ. ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.